ಇನ್ನು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅದು ಗೊತ್ತಿರುವಂಥ ಸಂಗತಿ. ಚಳಿಗಾಲದ ಅಧಿವೇಶನ ಯಾವ ರೀತಿ ಸಾಗ್ತಾ ಇದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. BJP ನಾಯಕರೇ ಬನ್ನಿ ಹೊರಗಡೆ ಹೋಗೋಣ, ಧರಣಿ ಮಾಡೋಣ ಅಂತಂದರೂ ಕೂಡ ಡೋಂಟ್ ಕೇರ್ ಅಂತ ಕೆಲ ನಾಯಕರುಗಳು ಒಳಗಡೆನೇ ಕೂತಿದ್ದನ್ನು ನಾವು ಗಮನಿಸಿದ್ವಿ. ಅದರ ಮುಂದುವರೆದ ಭಾಗ ಇದು. ನಿನ್ನೆ ಕಾಂಗ್ರೆಸ್ಸಿನ CLP ಸಭೆ ನಡೀತು. ಆ ಸಭೆಯಲ್ಲಿ BJP ನಾಯಕರುಗಳು ಕೂಡ ಪಾಲ್ಗೊಂಡಿದ್ದರು. ಇದಕ್ಕೆ ಸಂಬಂಧಪಟ್ಟಂಗೆ ಸೋಮಶೇಖರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ನಾವು ಆ ಸಭೆಗೂ ನಮಗೇನು ಸಂಬಂಧ ಇಲ್ಲ, ಡಿನ್ನರಿಗೆ ಕರೆದಿದ್ರು ಊಟಕ್ಕೆ DCM ಸಾಹೇಬರು, ಅದಕ್ಕೋಸ್ಕರ ಹೋಗಿದ್ವಿ ಅನ್ನುವಂಥ ಸಮರ್ಥನೆ ಅವರದ್ದು. ಕಾಂಗ್ರೆಸ್ ಶಾಸಕರಿಗಾಗಿ DCM DK ಡಿನ್ನರ್, BJP ಶಾಸಕರು ಹಾಜರ್. ಅವರನ್ನ ಊಟಕ್ಕೆ ಕರೆದಿದ್ದು ನಾನೇ. ಏನಿದು ಬೆಳಗಾವಿಯಲ್ಲಿ DKಗೆ? ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ DCM DK ಆಯೋಜಿಸಿದ್ದ ಡಿನ್ನರ್ ಮೀಟ್ ಈಗ ಮತ್ತೆ ಸದ್ದು ಮಾಡ್ತಿದೆ. ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ DCM DK ಶಿವಕುಮಾರ್ ಶಾಸಕರಿಗೆ ಭೋಜನ ಕೂಟ ಏರ್ಪಾಟು ಮಾಡಿದ್ದು. ಇದೇ ಭೋಜನ ಕೂಟ BJP MLC H ವಿಶ್ವನಾಥ್, ಶಾಸಕರಾದ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿದ್ದು ಕುತೂಹಲ ಮೂಡಿಸಿದೆ. ಏನಿದು ಸರ್, ಊಟದ ಗೇಮ್ ಅಂತ ಹೇಳಿದ್ರೆ ನಾನೇ ಅವರನ್ನೆಲ್ಲ ಊಟಕ್ಕೆ ಕರೆದಿದ್ದೆ, ಊಟಕ್ಕೆ ಬಂದಿದ್ರು, ಶಾಸಕಾಂಗ ಪಕ್ಷದ ಸಭೆಗೆ ಬಂದಿಲ್ಲ ಅಂತ ತಿಳಿಸಿದ್ರು. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಯಾವ ಮೀಟಿಂಗು ಅವ್ರು ಬಂದಿರಲಿಲ್ಲ. ಊಟ ನಾನು ಸಪ್ರೇಟಾಗಿ ಊಟ ಕರೆದಿದ್ದೆ. ಒಂದು ಬೇರೆ ಪಾರ್ಟಿಯವ್ರಿಗೂ ಕೆಲವ್ರು ಕರೆದಿದ್ದೆ. ಅವರು ವಿಶ್ವನಾಥ್ ಒಂದು 10 ಜನ, ಒಂದು 10 ಜನ ಬಂದಿದ್ರು. ಹೌದ್ರಿ, ಒಂದು 10 ಜನ ಬಂದಿದ್ರು. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. DK ಆಹ್ವಾನದ ಮೇರೆಗೆ ಔತಣಕೂಟದಲ್ಲಿ ಭಾಗಿಯಾಗಿದ್ದೇನೆ, CLP ಮೀಟಿಂಗ್ ನಲ್ಲಿ ಭಾಗಿಯಾಗಿಲ್ಲ ಅಂತ ಸೋಮಶೇಖರ್ ಮತ್ತು ವಿಶ್ವನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಮ್ಯಾರಿಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಯಡಿಯೂರಪ್ಪನವ್ರು ಬಂದಿದ್ರು, ಅವ್ರಿಗೂ ಭೇಟಿ ಮಾಡಿ ಅಲ್ಲಿ 10 ಗಂಟೆ ಅಲ್ಲಿ ಊಟ ಮಾಡಿದೆ. ಎಲ್ಲಿ ಮ್ಯಾರಿಟ್ ಹೋಟ್ಲಲ್ಲಿ ವಿಜೇಂದ್ರ ಜೊತೆಯಲ್ಲಿ ನಾವು ಪ್ರಭಾಕರ್ ಕೋರೆ, ಅವರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮ್ಯಾರಿಟ್ ಹೋಟ್ಲಲ್ಲಿ ಊಟ ಮಾಡಿದೆ. 10:30 ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನು ಮಾಡಿದರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ನಿನ್ನೆ ನಡೆದಂಥ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ನಾನು ಅಟೆಂಡ್ ಆಗಿದ್ದು ನಿಜ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ನನಗೆ ಇನ್ವಿಟೇಷನ್ ಕೊಟ್ಟಿದ್ದು. ಅಂದರೆ ನನಗೆ ಇನ್ವಿಟೇಷನ್ ಕೊಟ್ಟಿದ್ದವರು ಊಟಕ್ಕೆ ಬನ್ನಿ ಅಂತ, ಮೀಟಿಂಗ್ ಬನ್ನಿ ಅಂತ ಹೇಳಿಲ್ಲ. ನನಗೆ ಗೊತ್ತಾಗಲಿಲ್ಲ ಮೀಟಿಂಗ್ ಎಲ್ಲಿ ನಡೀತಾ ಇದೆ, ಈಟಿಂಗ್ ಎಲ್ಲಿ ನಡೀತಾ ಇದೆ. ನಾನು ಸೀದಾ ಮೀಟಿಂಗ್ ಹಾಲ್ ಒಳಗೆ ಹೊಟ್ಟೋದೆ. ಆಗ ಪಾಪ ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಮೇಲೆ ಕೂತಿದ್ದ ಮೇಲೆ ಬನ್ನಿ 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 ಅಂದರೆ ಅಲ್ಲಿ ಕೂತು ಒಂದು ½ an hour ಅಲ್ಲಿ ಕೂತು ಆಮೇಲೆ ನಾನು ನೆಕ್ಸ್ಟ್ ಊಟಕ್ಕೆ. ಯಾವಾಗ ST ಸೋಮಶೇಖರ್ DCM DK ಜೊತೆ ಡಿನ್ನರ್ನಲ್ಲಿ ಭಾಗಿಯಾದ್ರು, ಇವತ್ತು ವಿಪಕ್ಷ ನಾಯಕ ಅಲರ್ಟ್ ಆಗಿದ್ದು. ಇಂದು ಕಲಾಪದ ನಡುವೆ ಅಶೋಕ್ ಶಾಸಕ ಸೋಮಶೇಖರ್ ಹೆಗಲ ಮೇಲೆ ಕೈ ಹಾಕೊಂಡು ತಮ್ಮ ಕಚೇರಿಗೆ ಕರ್ಕೊಂಡು ಬಂದ್ರು. ಅಷ್ಟೇ ಅಲ್ಲ, ಸೋಮಶೇಖರ್ ಜೊತೆ ಸಂಜೆಯ ಸ್ನಾಕ್ಸ್ ಸೇವಿಸಿದ್ರು. ಇನ್ನು ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ CM ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ ಪ್ರಸಂಗವೂ ನಡೆದಿತ್ತು. ಸಭೆಗೆ ಅನಿವಾರ್ಯ ಕಾರಣಕ್ಕೆ ಕೆಲವು ಸಚಿವರು ಗೈರಾಗಿದ್ದು. ಪ್ರಿಯಾಂಕ್ ಖರ್ಗೆ, MB ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಹಲವರು ಚಕ್ಕರ್ ಹೊಡೆದಿದ್ದು. ಇದಕ್ಕೆ CM ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಒಟ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಚಿವರ ಮತ್ತು ಶಾಸಕರ ಚಲನವಲನಗಳ ಮೇಲೆ ನಿಗಾ ಇಟ್ಟಿರುವ CM ಹಾಗೂ DCM ಎಲ್ಲೂ ಹಳಿ ತಪ್ಪದಂತೆ ಸಭೆಗಳನ್ನು ನಡೆಸುತ್ತಿದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಕಾರ್ಯಾರಂಭ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.